ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದೇವವೃಂದ ಶ್ರೀ ಪ್ರಸನ್ನ ರಾಮನಾಥೇಶ್ವರ ಸ್ವಾಮಿ ಕ್ಷೇತ್ರವು ಇತಿಹಾಸ ಹಾಗೂ ಪುರಾಣ ಪ್ರಸಿದ್ಧ ಕ್ಷೇತ್ರ. ಇದರ ಪೌರಾಣಿಕ ಹೆಸರು ಸುವರ್ಣ ಕದಲೀವನ. ಇದು ಕಾಶಿ ಕ್ಷೇತ್ರದಷ್ಟೇ ಪವಿತ್ರವಾದುದರಿಂದ ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಇಲ್ಲಿನ ಸೌಂದರ್ಯ ಸಿರಿಗೆ ಮನಸೋತು ಸ್ವರ್ಗಲೋಕದ ಅಧಿಪತಿಯಾದ ಶ್ರೀ ದೇವೇಂದ್ರನೊಂದಿಗೆ ದೇವತೆಗಳ ಸಮೂಹವೇ ಇಲ್ಲಿ ಬಂದು ನೆಲೆಸಿದ್ದರಿಂದ ಈ ಕ್ಷೇತ್ರಕ್ಕೆ ದೇವವೃಂದ ಎಂದು ನಾಮಾಂಕಿತವಾಯಿತೆಂಬ ಪೌರಾಣಿಕ ನಂಬಿಕೆ ಇದೆ. ಸುವರ್ಣ ಕದಲೀವನಕ್ಕೆ ಬಂದ ದೇವತೆಗಳನ್ನು ಪುನಃ ಕರೆತರಲು ದೇವಋಷಿ ಶ್ರೀ ನಾರದರು ಉಪಾಯ ಮಾಡಿ ಇಲ್ಲಿಗೆ ಪರಶಿವನು ಬರುವಂತೆ ಮನವಿ ಮಾಡಿದ್ದರಿಂದ ಇಲ್ಲಿಗೆ ಬಂದ ಪರಶಿವನು ಇಂದ್ರಾದಿ ದೇವತೆಗಳನ್ನು ಸ್ವರ್ಗಕ್ಕೆ ಕಳುಹಿಸಿ ತಾನು ಬಂದ ನೆನಪಿಗಾಗಿ ಇಲ್ಲಿಯೇ ನಕ್ಷತ್ರಮಾಲಾಕಾರದಲ್ಲಿ ಸ್ವಯಂಭೂ ಲಿಂಗವಾಗಿ ಉದ್ಭವಿಸಿದನು. ತದನಂತರ ಒಂದಾನೊಂದು ಕಾಲಕ್ಕೆ ಈ ಪ್ರದೇಶದಲ್ಲಿ ಕಾಡು ಕೂಡಿ ದಟ್ಟ ಅರಣ್ಯವಾಗಿದ್ದಾಗ ಶ್ರೀ ಜಮದಗ್ನಿ ಮುನಿಯ ವಚನವನ್ನು ಪಾಲಿಸಿದ ಶ್ರೀ ಪರಶುರಾಮರು ಮಾತೃಹತ್ಯ ದೋಷವನ್ನು ಪರಿಹರಿಸಿಕೊಳ್ಳಲು ಶ್ರೀ ಶಿವನನ್ನು ಕುರಿತು ತಪಸ್ಸು ಮಾಡಲು ಜಾಗವನ್ನು ಹುಡುಕುತ್ತಾ ದೈವ ಸಂಕಲ್ಪದಂತೆ ಈ ಸ್ಥಳಕ್ಕೆ ಬಂದು ತಮ್ಮ ಕೊಡಲಿಯಿಂದ ಇಲ್ಲಿರುವ ಕಾಡು ಗಿಡಗಳನ್ನು ಕಡಿದು ಸ್ಥಳಶುದ್ಧಿ ಮಾಡುತ್ತಿರುವಾಗ ಅಕಸ್ಮಾತ್ ಅವರ ಕೊಡಲಿಯು ಅಗೋಚರವಾಗಿದ್ದ ಶಿವಲಿಂಗಕ್ಕೆ ತಗುಲಿ ಲಿಂಗದ ಶಿರೋಭಾಗಕ್ಕೆ ಘಾಸಿಯಾಗಿತ್ತು. ಗಾಯವಾದ ಶಿವಲಿಂಗದಿಂದ ರಕ್ತವು ಹೊರಚುಮ್ಮಿದಾಗ ಗಾಬರಿಗೊಂಡ ಪರಶುರಾಮರು ತಮ್ಮಲ್ಲಿದ್ದ ಗಂಧವನ್ನು ಆ ಗಾಯಕ್ಕೆ ಲೇಪಿಸುತ್ತಾರೆ. ಇಂದಿಗೂ ಕೂಡ ಆ ಗಾಯದ ಜಾಗಕ್ಕೆ ಗಂಧ ಹಚ್ಚಿ ಪೂಜಿಸುವ ಪದ್ಧತಿ ನಡೆದುಕೊಂಡು ಬಂದಿದೆ. ಈ ಗಂಧ ಪ್ರಸಾದಕ್ಕೆ ವಜ್ರ ಪ್ರಸಾದವೆಂದು ಕರೆಯಲ್ಪಡುತ್ತದೆ. ಇದರಿಂದ ದುಃಖಿತರಾದ ಶ್ರೀ ಪರಶುರಾಮರು ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವದರ್ಶನ ಪಡೆದು ತಮ್ಮ ತಾಯಿಯನ್ನು ಕೊಂದ ಶಾಪವನ್ನು ವಿಮೋಚನೆ ಮಾಡಿಕೊಳ್ಳುತ್ತಾರೆ. ನಂತರದ ಕಲಿಯುಗದ ಆರಂಭದ ಕಾಲದಲ್ಲಿ ಮತ್ತೊಮ್ಮೆ ಈ ಲಿಂಗದ ಮೇಲೆ ಹುತ್ತ ಬೆಳೆದು ಆ ಪ್ರದೇಶವು ಕುರುಚಲು ಕಾಡಿನಿಂದ ತುಂಬಿಕೊಂಡಿತು. ಈ ಊರಿನ ಒಕ್ಕಲುಗಳ ಮನೆಯಲ್ಲಿದ್ದ ಹಸುವು ಪ್ರತಿದಿನ ಆ ಕಾಡಿನ ಒಳಗಿದ್ದ ಹುತ್ತದ ಮೇಲೆ ಹೋಗಿ ನಿಂತುಕೊಂಡು ಸ್ವಯಂ ಪ್ರೇರಿತವಾಗಿ ಹಾಲು ಸುರಿಸುತ್ತಿತ್ತು. ಹಸುವಿನ ಈ ಅಸಾಧಾರಣ ಪ್ರವೃತ್ತಿಯನ್ನು ಕಂಡ ಗೋಪಾಲಕ ಆ ಮನೆಯವರನ್ನ ಕರೆತಂದು ಅವಲೋಕಿಸಿದಾಗ ನಕ್ಷತ್ರಮಾಲಾಕಾರದ ಉದ್ಭವ ಲಿಂಗವು ಅಲ್ಲಿರುವುದು ತಿಳಿದುಬಂತು. ಈ ವಿಷಯವು ಈ ನಾಡನ್ ಆಳುವ ರಾಜನಿಗೆ ತಿಳಿಯಲು ಅದೇ ಸಂದರ್ಭದಲ್ಲಿ ಕನಸಿನಲ್ಲಿ ರಾಜನಿಗೆ ಶ್ರೀ ಶಿವನು ಪ್ರತ್ಯಕ್ಷನಾಗಿ ಇಲ್ಲಿ ನಡೆಯಬಹುದಾದ ಮಹಿಮೆಗಳನ್ನು ತಿಳಿಸಿದನು. ಹಾಗೂ ಈ ಸ್ಥಳದಲ್ಲಿ ಆಲಯ ರಚಿಸಿ ವರ್ಷ ಪೂರ್ತಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಬೇಕೆಂದು ಅನುಜ್ಞೆಯನ್ನು ಮಾಡಿ ಈ ಕ್ಷೇತ್ರವು ಕಾಶಿಯಷ್ಟೇ ಪವಿತ್ರವಾದುದು ಎಂದು ಶ್ರೀ ಶಿವನು ನುಡಿಯುತ್ತಾನೆ. ಅಂದಿನಿಂದ ಇಂದಿನವರೆಗೂ ಪೂಜೆಗಳು ನಡೆದುಕೊಂಡು ಬರುತ್ತಿದ್ದು ಇಲ್ಲಿನ ಸ್ವಾಮಿಯ ದರ್ಶನವನ್ನು ಮಾಡಿದವರಿಗೆ ಕಾಶಿ ಯಾತ್ರೆ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂಬ ಪ್ರತೀತಿಯಿಂದಾಗಿ ಈ ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಇದು ಮಲವೆನ್ನಾಡು 5000 ಸೀಮೆಯ ದೇವಸ್ಥಾನವಾಗಿದ್ದು ಇದು ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿರುವ ಗ್ರಾಮಗಳನ್ನು ಒಳಗೊಂಡ ಪ್ರದೇಶವನ್ನು 5000 ಸೀಮೆ ಎನ್ನುತ್ತಾರೆ. ಶ್ರೀ ಕ್ಷೇತ್ರದಲ್ಲಿ ಪ್ರಸನ್ನ ರಾಮನಾಥೇಶ್ವರ ಸ್ವಾಮಿಯೊಂದಿಗೆ ಪಾರ್ವತಿ ಅಮ್ಮನವರು, ಶ್ರೀ ಚನ್ನಕೇಶವ ಸ್ವಾಮಿ, ಶ್ರೀ ವೀರಭದ್ರ ಸ್ವಾಮಿ, ಶ್ರೀ ಕಾಲಭೈರವ ಸ್ವಾಮಿ, ಶ್ರೀ ಗಣಪತಿ ದೇವರು, ಶ್ರೀ ಕೋಟೆ ಆಂಜನೇಯ ದೇವರು, ಸುಗ್ಗಿ ಅಮ್ಮನವರು, ದೇವಸ್ಥಾನದ ಬಲಭಾಗದಲ್ಲಿ ಶ್ರೀ ಸಂಪಿಗೆ ಮರದ ಚೌಡೇಶ್ವರಿ ಅಮ್ಮನವರು, ಎಡಭಾಗದಲ್ಲಿ ಚೌಡೇಶ್ವರಿ ತಾಯಿ, ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ಮಾರಿಕಾಂಬಾ ತಾಯಿ, ಶ್ರೀ ಕ್ಷೇತ್ರಪಾಲ, ಶ್ರೀ ನಾಗ ಸಾನ್ನಿಧ್ಯ, ಶ್ರೀ ನವಗ್ರಹಗಳ ಪೀಠ ಹಾಗೂ ಇನ್ನಿತರ ದೇವತೆಗಳ ವೃಂದವೇ ಈ ದೇವವೃಂದ ಕ್ಷೇತ್ರ. ಶ್ರೀ ಕ್ಷೇತ್ರವು ಅಗಸ್ತ್ಯ, ಕಪಿಲ, ವ್ಯಾಸರನ್ನೊಳಗೊಂಡ ಸಪ್ತ ಋಷಿಗಳು ತಪೋಗೋಯ್ದ ತಪೋಭೂಮಿ. ಶ್ರೀ ದೇವೇಂದ್ರನು ಇಲ್ಲಿಯ ಸೌಂದರ್ಯಕ್ಕೆ ಮನಸೋತು ಇಲ್ಲಿ ಬಂದು ನೆಲೆಸಿದ್ದರಿಂದ ಈ ತಾಣವನ್ನು ಶ್ರೀ ದೇವೇಂದ್ರನ 2ನೇ ಸ್ವರ್ಗವೆಂದು ಕರೆಯಲಾಗಿದೆ. ಸ್ವಾರ್ಥದ ಭಕ್ತಿ ಹೆಸರಿನ ಪ್ರತಿಷ್ಠೆಯ ಆಡಂಬರಕ್ಕಾಗಿ ಸೇವೆಯಲ್ಲಿ ತೊಡಗಿರುವ ಈಗಿನ ಕಾಲದಲ್ಲಿ ಶ್ರೀ ಪ್ರಸನ್ನ ರಾಮನಾಥೇಶ್ವರ ದೇವಾಲಯ ನಿಸ್ವಾರ್ಥ ಭಕ್ತಿಯ ಒಂದು ಸಂದೇಶವನ್ನು ಸಾರುತ್ತದೆ. ಇದರ ಕತೆ ಹೇಳುವುದಾದರೆ ಸುಮಾರು 2000 ವರ್ಷಗಳ ಹಿಂದೆ ನಿರ್ಮಾಣವಾದ ಈ ಶಿಲಾಮಯವಾದ ದೇವಸ್ಥಾನ ನಿರ್ಮಿಸಿದ ರಾಜ ಎಲ್ಲೂ ಕೂಡ ತನ್ನ ಹೆಸರಿನ ಗುರುತನ್ನು ಕಾಣಿಸದಂತೆ ಜಾಗೃತಿ ವಹಿಸಿದ್ದಾರೆ. ಕಲ್ಲುಗಳನ್ನು ಅರಳಿಸಿ ಕಲೆಯಾಗಿ ಮಾರ್ಪಡಿಸಿ ಶಿಲ್ಪ ಕಲಾ ಕೆತ್ತನೆಗಳ ಮೂಲಕ ದೇಗುಲಕ್ಕೆ ಮೆರುಗು ತಂದ ಶಿಲ್ಪಿ ಕೂಡ
ತನ್ನೆಲ್ಲ ಶ್ರಮವನ್ನು ನಿಷ್ಕಲ್ಮಶ ನಿಸ್ವಾರ್ಥ ಸೇವೆಯನ್ನು ಮಾಡಿ ತನ್ನ ಹೆಸರನ್ನು ಎಲ್ಲೂ ಹಾಕದೆ ದೇವರ ಎದುರಿನ ನಂದಿಯ ಹಿಂಭಾಗದಲ್ಲಿ ಶ್ರೀ ಪ್ರಸನ್ನ ರಾಮನಾಥೇಶ್ವರ ಸ್ವಾಮಿಯ ಪಾದಾರ ವೃಂದಗಳಿಗೆ ಎಂದಷ್ಟೇ ಕೆತ್ತನೆ ಮಾಡಿ ಸ್ವಾರ್ಥದ ಭಕ್ತಿ ಹಾಗೂ ಹೆಸರಿನ ಪ್ರತಿಷ್ಠೆಗಾಗಿ ಸೇವೆ ಮಾಡಬಾರದೆಂಬ ನಿಸ್ವಾರ್ಥದ ಭಕ್ತಿಯ ಸಂದೇಶವನ್ನು ಕೊಟ್ಟಿದ್ದಾರೆ. ಇಂದಿಗೂ ಇಲ್ಲಿನ ಸಮಿತಿಯ ಸೇವಾ ಸಾಧಕರು ಇದನ್ನು ಮೇಲ್ಪಂಕ್ತಿಯಾಗಿ ಇಟ್ಟುಕೊಂಡು ಸೇವೆಯನ್ನು ಮುಂದುವರಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರವು ಹಿಂದಿನ ಕಾಲದಲ್ಲಿ ಅತ್ಯಂತ ಶ್ರೀಮಂತ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ಇಲ್ಲಿನ ಧನಧಾನ್ಯಗಳ ಶ್ರೀಮಂತಿಕೆ ಎಷ್ಟಿತ್ತೆಂದರೆ ಶ್ರೀ ದೇವವೃಂದದಲ್ಲಿ ಚಿನ್ನದ ಸಂತೆ ನಡೆಯುತ್ತಿತ್ತೆಂಬ ಇತಿಹಾಸವು ನಮ್ಮನ್ನು ಅಚ್ಚರಿಗೊಳಿಸುತ್ತದೆ. ಶ್ರೀ ರಾಮೇಶ್ವರನ ಕ್ಷೇತ್ರವು ಬಂದ ಭಕ್ತಾದಿಗಳಿಗೆ ಸ್ವಾಮಿಯ ಕೃಪೆಯಿಂದ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಸಾತ್ವಿಕ ಜೀವನವನ್ನು ನಡೆಸಿ ಮೌಲ್ಯಾಧಾರಿತ ವ್ಯಕ್ತಿಯಾಗಿ ಜಗತ್ತಿನಲ್ಲಿ ಹೇಗೆ ಬದುಕಬೇಕೆಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡುತ್ತಿರುವ ಮಹಾಪುಣ್ಯ ಕ್ಷೇತ್ರ ಶ್ರೀ ಕ್ಷೇತ್ರ ದೇವವೃಂದ. ಬನ್ನಿ, ನಮ್ಮ ಆಧ್ಯಾತ್ಮಿಕ ಕ್ಷೇತ್ರವಾದ ದೇವವೃಂದದಲ್ಲಿ ಆಧ್ಯಾತ್ಮಿಕ ಜಲದಲ್ಲಿ ಮಿಂದು ಶ್ರೀ ಪ್ರಸನ್ನ ರಾಮನಾಥೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ